ಸೊ ಹೆಲೋ ಮಕ್ಕಳೇ, ಈಗ ನೋಡಿ ಇಂಟರ್ವೆಲ್ ಆ್ಯಸ್ ಎ ಸಬ್ಸೆಟ್. ಫಸ್ಟ್ ಆಫ್ ಆಲ್ ನೋಡಿ, ಹೀಗೆ ನಿಮ್ಮ ಇಕ್ವೇಷನ್ ಏನಾದರೂ ಸಿಕ್ಕರೆ ನೀವು ಹೀಗೆ ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಬ್ರ್ಯಾಕೆಟ್ನಲ್ಲಿ ಬರೀಬೋದು. ಮತ್ತು ಇನ್ನೊಂದಿರುತ್ತೆ ನಂಬರ್ ಲೈನ್ನಲ್ಲಿ ಬರೆಯೋದು, ಅದನ್ನು ಹೇಳ್ಕೊಡ್ತಿದ್ದೇನೆ. ಫಸ್ಟಿಗೆ ನೋಡಿ, ಇದನ್ನು ಇನ್ಇಕ್ವಾಲಿಟೀಸ್ ಅಂತ ಹೇಳ್ತಾರೆ, ಓಕೆನಾ. ಅದಾದಮೇಲೆ ಇಂಟರ್ವೆಲ್ ಬರುತ್ತೆ. ಇಂಟರ್ವೆಲ್ನಲ್ಲಿ ನಂಬರ್ ಲೈನ್ ಒಂದಿರುತ್ತೆ, ಒಂದು ಇಂಟರ್ವೆಲ್. ಇದು ಇಂಟರ್ವೆಲ್ ಅಂತ ಹೇಳಿದರೆ ನಿಮಗೆ ಬ್ರ್ಯಾಕೆಟ್ನಲ್ಲಿ ಬರೀಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಬ್ರ್ಯಾಕೆಟ್ ಅಂತ ಹೇಳಿದರೆ ನೋಡಿ, ಕ್ಲೋಸ್ ಬ್ರ್ಯಾಕೆಟ್ ಅಂತ ಹೇಳಿದರೆ ಇದು ಹೀಗೆ ಕಾಮನ್ ಬ್ರ್ಯಾಕೆಟ್ ಹಾಕಿದರೆ ಅದು ಓಪನ್ ಬ್ರ್ಯಾಕೆಟ್ ಅಂತ ಹೇಳ್ತಾರೆ. ಅಂದರೆ ಈ ಸೈಡಿಂದ ಇನ್ಕ್ಲೂಡ್ ಇಲ್ಲ, ನಾಟ್ ಇನ್ಕ್ಲೂಡೆಡ್ ಆಯಿತಾ. ಇದಂತ ಹೇಳಿದರೆ ಕ್ಲೋಸ್ ಬ್ರ್ಯಾಕೆಟ್ ಅಂತ ಹೇಳಿದರೆ, ಸ್ಕ್ವೇರ್ ಬ್ರ್ಯಾಕೆಟ್ ಅಂದರೆ ಇದು ಇನ್ಕ್ಲೂಡ್ ಆಗಿದೆ ಅಂತ. ಇದಕ್ಕೆ ಸಿಂಪಲಾಗಿ ನಾಟ್ ಇನ್ಕ್ಲೂಡೆಡ್ ಅಂದರೆ ಎಕ್ಸ್ಕ್ಲೂಡ್ ಮಾಡಿದ್ದೇವೆ ಅಂತ ಅರ್ಥ. ಇದನ್ನು ಇವಾಗ ನೋಡಿ, ಇದರೊಳಗೆ ಎ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಎಕ್ಸ್ ಲೆಸ್ ದೆನ್ ಈಕ್ವಲ್ಸ್ ಟು ಬಿ ಅಂತಿದೆ. ಇದರೊಳಗೆ ಏನು ಬರೀಬೋದು, ಫಸ್ಟಿಗೆ ಏನಂದೆ, ಹೀಗಿತ್ತಂದರೆ ಇನ್ಕ್ಲೂಡ್ ಆಗುತ್ತೆ. ಈ ಇನ್ಕ್ಲೂಡ್ ಅಂತ ಹೇಳಿದರೆ ಈಕ್ವಲ್ ಸೈನ್ ಬರುತ್ತೆ. ಸೊ ಇಟ್ ವಿಲ್ ಬಿ ಎ ಕಾಮ ಬಿ ಕ್ಲೋಸ್ ಬ್ರ್ಯಾಕೆಟ್ ಅಂದರೆ ಸ್ಕ್ವೇರ್ ಬ್ರ್ಯಾಕೆಟ್ ಹಾಕ್ತಿದ್ದೇನೆ. ಇದರೊಳಗೆ ಏನಾಗುತ್ತೆ, ಓಪನ್ ಬ್ರ್ಯಾಕೆಟ್ ಆಗುತ್ತೆ ಎರಡು ಸೈಡ್, ಏಕೆಂದರೆ ಈಕ್ವಲ್ ಇಲ್ಲ ಅಲ್ಲ, ಅದಕ್ಕೋಸ್ಕರ ಎ ಕಾಮ ಬಿ ಆಗುತ್ತೆ. ಇದರೊಳಗೆ ನೋಡಿ, ಇದು ತುಂಬ ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ. ಫಸ್ಟಿಗೆ ನೀವು ಏನಂದಿದೆ, ಇದನ್ನು ಇನ್ಕ್ಲೂಡ್ ಮಾಡುತ್ತೆ, ಇದು ಎಕ್ಸ್ಕ್ಲೂಡ್ ಮಾಡುತ್ತೆ, ಎ ಕಾಮ ಬಿ ಆಯಿತಾ. ಇದಾದ ನಂತರ ಇವಾಗ ಎ ಬಿ ಇದು ಓಪನ್ ಇರುತ್ತೆ, ಅಂದರೆ ಇದು ಕ್ಲೋಸ್ ಇರುತ್ತೆ. ಕ್ಲೋಸ್ ಅಂತ ಹೇಳಿದರೆ ಇದು ಇನ್ಕ್ಲೂಡ್ ಆಗಿರುತ್ತೆ, ಓಕೆ. ಆಮೇಲೆ ಇದು ಓಪನ್ ಆಗಿರುತ್ತೆ, ಏಕೆಂದರೆ ಇಲ್ಲೇ ಈಕ್ವಲ್ ಸೈನ್ ಇಲ್ಲ ಅಂತ. ಇಲ್ಲೇ ಇದು ನೋಡಿ ಹೀಗೆ ಬರೆಯೋದು, ಎ ಕ್ಲೋಸ್ ಬ್ರ್ಯಾಕೆಟ್ ಎ ಕಾಮ ಇನ್ಫಿನಿಟಿ ನೋಡಿ, ಪ್ಲಸ್ ಇನ್ಫಿನಿಟಿ ಆಗಿರಲಿ ಮೈನಸ್ ಇನ್ಫಿನಿಟಿ ಆಗಿರಲಿ ಯಾವಾಗ ಹೋಯ್ತಲ್ಲ, ಇದನ್ನು ಹೀಗೆ ಓಪನ್ ಬ್ರ್ಯಾಕೆಟ್ನಲ್ಲಿ ಬರೆಯುತ್ತಾರೆ. ಏಕೆಂದರೆ ಅದನ್ನು ಡಿಫೈನ್ ಮಾಡೋಕ್ಕಾಗಲ್ಲ ಅಂಥೇಳಿ ಅದನ್ನು ಓಪನ್ ಬ್ರ್ಯಾಕೆಟ್ನಲ್ಲಿ ಬರೆಯುತ್ತಾರೆ. ಇವಾಗ ನೋಡಿ, ಎ ಇಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಅಂತಿದೆ, ಅಂದರೆ ಓಪನ್ ಬ್ರ್ಯಾಕೆಟ್ ಬರುತ್ತೆ ಈಕ್ವಲ್ ಇರೋದರಿಂದ, ಕಾಮ. ಇಲ್ಲಿ ಮುಂದೆ ಏನೂ ಇಲ್ಲ ಅಂದರೆ ಇನ್ಫಿನಿಟಿನೇ ಮತ್ತೆ. ಇದರೊಳಗೆ ನೋಡಿ, ಎ ಕಾಮ ಇನ್ಫಿನಿಟಿ, ಯಾಕೆಂದರೆ ಏನೂ ಇಲ್ಲ ಮುಂದೆ. ಇಲ್ಲೇ ಈಕ್ವಲ್ ಸೈನ್ ಇಲ್ಲ ಅಲ್ಲ, ಅದಕ್ಕೋಸ್ಕರ ಓಪನ್ ಬ್ರ್ಯಾಕೆಟ್, ಇಲ್ಲೂ ಓಪನ್ ಬ್ರ್ಯಾಕೆಟ್. ಇದು ನೋಡಿ ಎಕ್ಸ್, ಇಲ್ಲಿ ಏನೂ ಇಲ್ಲ ಅಂದರೆ ಇಲ್ಲಿ ಮೈನಸ್ ಇನ್ಫಿನಿಟಿ ಇದೆ. ಸೊ ಇದೇನಾಗುತ್ತೆ, ಮೈನಸ್ ಇನ್ಫಿನಿಟಿ ಓಪನ್ ಬ್ರ್ಯಾಕೆಟ್ ಬರುತ್ತೆ. ಪ್ಲಸ್ ಆಗಲಿ ಮೈನಸ್ ಆಗಲಿ ಇನ್ಫಿನಿಟಿಯಲ್ಲಿ ಯಾವಾಗ ಓಪನ್ ಬ್ರ್ಯಾಕೆಟೇ ಬರೋದು. ಇಲ್ಲಿ ಓಪನ್ ಬ್ರ್ಯಾಕೆಟ್ ಕಾಮ, ಇಲ್ಲೇ ಈಕ್ವಲ್ ಸೈನ್ ಇದೆ, ಸೊ ಬಿ ಕ್ಲೋಸ್ ಬ್ರ್ಯಾಕೆಟ್. ಸೊ ಇವಾಗ ಎಕ್ಸ್ ಲೆಸ್ ದೆನ್ ಬಿ ಇದೆ. ಸೊ ಇದೇನಾಗುತ್ತೆ, ಮೈನಸ್ ಇನ್ಫಿನಿಟಿ, ಇಲ್ಲಿ ಓಪನ್ ಬ್ರ್ಯಾಕೆಟ್ ಆಗಿರುತ್ತೆ, ಇಲ್ಲೇ ಬಿ ಬರುತ್ತೆ, ಕಾಮ ಬಿ ಈಕ್ವಲ್ ಸೈನ್ ಇಲ್ಲ ಅಂಥೇಳಿ ಹೀಗೆ ಬರುತ್ತೆ ಓಪನ್ ಬ್ರ್ಯಾಕೆಟ್. ಇವಾಗ ನೋಡಿ, ಇದೆಲ್ಲ ಹೀಗೆ ಬರೆದ ನಂತರ ಇವಾಗ ನಂಬರ್ ಲೈನ್ನಲ್ಲಿ ಹೇಗೆ ಬರೆಯೋದು ಅಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ಹೀಗೆ ನಂಬರ್ ಲೈನ್ ಬರೀತಾರೆ. ಇದು ಮೈನಸ್ ಇನ್ಫಿನಿಟಿ, ಇಲ್ಲಿ ಪ್ಲಸ್ ಇನ್ಫಿನಿಟಿ, ಇಲ್ಲೆಲ್ಲೂ ಎ ಇರುತ್ತೆ, ಇಲ್ಲೆಲ್ಲೂ ಬಿ ಇರುತ್ತೆ. ಯಾಕಂದರೆ ಲೆಫ್ಟ್ ಸೈಡಿಂದ ಯಾವಾಗ ಹೋಗ್ತಾರೋ ಲೆಫ್ಟ್ ಸೈಡ್ ಬರೆದಿದ್ದೇನೆ, ರೈಟ್ ಸೈಡ್ ಯಾವಾಗ ರೈಟ್ ಸೈಡ್ ಬರೆದಿದ್ದೇನೆ, ಓಕೆ. ಇವಾಗ ನೋಡಿ, ಇಲ್ಲಿ ಸರ್ಕಲ್ ಹಾಕ್ತಿದ್ದೇವೆ. ಸರ್ಕಲ್ ಹಾಕಿ ಇದನ್ನು ಹಿಂಗೆ ಡಾರ್ಕ್ ಮಾಡಿದರೆ ಇದು ಇನ್ಕ್ಲೂಡ್ ಆಗಿದೆ. ಇನ್ಕ್ಲೂಡ್ ಅಂತೇಳಿ ಸ್ಕ್ವೇರ್ ಬ್ರ್ಯಾಕೆಟ್ ಬರುತ್ತೆ, ಇದನ್ನು ಇನ್ಕ್ಲೂಡ್ ಮಾಡ್ತಿದ್ದೇನೆ. ಸೊ ಇದೇನು ಮಾಡ್ತೀನಿ, ಇವೆರಡೂ ಇನ್ಕ್ಲೂಡ್ ಆಗಿರುತ್ತೆ. ಇನ್ಕ್ಲೂಡ್ ಅಂದರೆ ಸ್ಕ್ವೇರ್ ಬ್ರ್ಯಾಕೆಟ್ ಬರುತ್ತೆ. ಇವಾಗ ನೆಕ್ಸ್ಟ್ ಏನಿದೆ, ಮೈನಸ್ ಇನ್ಫಿನಿಟಿ. ನೋಡಿ, ನಾ ಮೈನಸ್ ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ ಬರೆಯೋದೇನು ಬೇಕಾಗಲ್ಲ, ಡೈರೆಕ್ಟಾಗಿ ನೀವು ಎ ಕಾಮ ಬಿ ಅಂಥೇಳಿ ಬರೆದ ನಂತರ ಈಗ ನೋಡಬೇಕು, ಇಲ್ಲೇ ಓಪನ್ ಬ್ರ್ಯಾಕೆಟ್ ಅಂತ, ಇಲ್ಲಿ ಈಕ್ವಲ್ ಇಲ್ಲ, ಓಪನ್ ಬ್ರ್ಯಾಕೆಟ್ ಇದೆ, ಸೊ ಇಟ್ ವಿಲ್ ಬಿ ಓಪನ್. ಹೀಗೆ ಇದನ್ನು ಹಿಂಗೆ ಡಾರ್ಕ್ ಮಾಡಿದರೆ ಇವೆರಡು ಇನ್ಕ್ಲೂಡ್ ಆಗಿದೆ, ಇದು ಎರಡು ಎಕ್ಸ್ಕ್ಲೂಡ್ ಆಗಿದೆ. ಇದನ್ನು ನೋಡಿ ಹಾಲೋ ಬಿಡಬೇಕು, ಅಂದರೆ ಜಾಗ ಖಾಲಿಯಾಗಿ ಬಿಡಬೇಕು. ಈಗ ನೆಕ್ಸ್ಟ್ ನೋಡಿ, ಇದರದ್ದು ಏನಾಗುತ್ತೆ, ಎ ಕಾಮ ಬಿ ಇದೇನಾಗುತ್ತೆ, ಡಾರ್ಕ್ ಆಗುತ್ತೆ. ಯಾಕೆಂದರೆ ಇಲ್ಲಿ ಈಕ್ವಲ್ ಸೈನ್ ಇದೆಯಲ್ಲ, ಇಲ್ಲೇ ಇನ್ಕ್ಲೂಡ್ ಆಗುತ್ತೆ, ಇಲ್ಲೇ ಡಾರ್ಕ್ ಆಗುತ್ತೆ. ಇದು ಹಾಲೋನೇ ಇರುತ್ತೆ, ಯಾಕೆಂದರೆ ಓಪನ್ ಬ್ರ್ಯಾಕೆಟ್ ಇದೆ. ಇದೇ ಸಿಂಬಾಲ್ನಲ್ಲಿ ಈ ಡಾರ್ಕ್ ಆಗುತ್ತೆ, ಎ ಬಿ, ಇಲ್ಲೇ ಬಿ ಏನಾಗುತ್ತೆ, ಹಾಲೋ ಇರುತ್ತೆ, ಅಂದರೆ ಜಾಗ ಖಾಲಿ ಇರುತ್ತೆ. ಇದರೊಳಗೆ ನೋಡಿ, ಇಲ್ಲಿ ಪ್ಲಸ್ ಇನ್ಫಿನಿಟಿ, ಇಲ್ಲೆಲ್ಲೋ ಎ ಇದೆ. ಸೊ ಎಲ್ಲಿ ಇಲ್ಲೇನಾಗುತ್ತೆ, ಇನ್ಕ್ಲೂಡ್ ಆಗುತ್ತೆ. ಇದನ್ನು ಹೀಗೆ ಮಾಡಿಬಿಟ್ರೆ ಸಾಕು. ನಾನು ಯಾರೋ ಹಾಕ್ತಿದ್ದೇನೆ ಅಂದರೆ ಇದನ್ನು ಈ ಸೈಡ್ ಹೋಗ್ತಿದೆ ಅಂತ ಅರ್ಥ. ಇದರೊಳಗೆ ನೋಡಿ, ಇದನ್ನು ಹಾಗೆ
ಇದನ್ನು ಇನ್ಕ್ಲೂಡ್ ಮಾಡ್ತಿದ್ದೇನೆ. ಎ ಇನ್ಕ್ಲೂಡೆಡ್ ಪ್ಲಸ್ ಇನ್ಫಿನಿಟಿ ಹೀಗೆ ಆ್ಯರೋ ಹಾಕ್ತಿದ್ದೇನೆ. ಆ್ಯರೋ ಯಾಕೆ ಹಾಕ್ತಿದ್ದೇನೆ ಅಂದರೆ ಇದಿಷ್ಟೇ ಬರೆದ್ರೆ ಇದು ಗೊತ್ತಾಗಲ್ಲ, ಇಲ್ಲೊಂದು ಆ್ಯರೋ ಹಾಕಿದ ನಂತರ ಗೊತ್ತಾಗುತ್ತೆ. ಈಗ ನೋಡಿ ಇಲ್ಲೇ ಎ ಇದೆ, ಹಾಲೋ ಯಾಕೆಂದರೆ ಓಪನ್ ಬ್ರ್ಯಾಕೆಟ್, ಇದೇನಿದೆ ಇನ್ಫಿನಿಟಿಯಲ್ಲಿ ಡಾರ್ಕ್ ಮಾಡೋಕ್ಕೆ ಬರೋಲ್ಲ, ಈಗ ಲೈನ್ ಎಳಿತಿದ್ದೇನೆ. ನೆಕ್ಸ್ಟ್ ಏನು ಬರುತ್ತೆ, ಮೈನಸ್ ಇನ್ಫಿನಿಟಿ ಬಿ, ಇಲ್ಲೆಲ್ಲೂ ಬಿ ಬರುತ್ತೆ. ಇಲ್ಲಿ ನೋಡಿ ಈ ಸ್ಕ್ವೇರ್ ಬ್ರ್ಯಾಕೆಟ್ ಇದೆ, ಅಂದರೆ ಇನ್ಕ್ಲೂಡ್ ಆಗಿದೆ, ಇದನ್ನು ಇನ್ಕ್ಲೂಡ್ ಮಾಡಬೇಕು. ಆಮೇಲೆ ಇದನ್ನು ಈ ಸೈಡ್ ಆ್ಯರೋ ಮಾಡಬೇಕು. ಇಲ್ಲಿ ಮೈನಸ್ ಇನ್ಫಿನಿಟಿ ಏರ್ ಬಿ ಆ್ಯರೋ ಇಲ್ಲಿ ಹಾಕಿದ್ದೇನೆ, ಮೈನಸ್ ಇನ್ಫಿನಿಟಿ ಇಲ್ಲಿದೆ. ಸೊ ಇದೇನಾಗುತ್ತೆ, ಹಾಲೋ ಆ್ಯರೋ ಮಾರ್ಕ್. ಸೊ ನೋಡಿ ಇದರ ಇಂಟರ್ವಲ್ ಹ್ಯಾಸ್ ಅ ಸಬ್ಸೆಟ್ ಇದನ್ನು ಕಲಿಸಿದ್ದೇನೆ. ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಒಳಗೆ ದಯವಿಟ್ಟು ಶೇರ್ ಮಾಡಿ, ಯಾಕೆಂದರೆ ಫ್ರೀ ಆಫ್ ಕಾಸ್ಟ್ನಲ್ಲಿ ಸಿಗ್ತಿದೆ. ಡೋಂಟ್ ಟೇಕ್ ಇಟ್ ಆ್ಯಸ್ ಅ ಗ್ರಾಂಟೆಡ್. ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್.